ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಪುರಸಭೆಗೆ ಒಂದು ಶ್ರದ್ಧಾಂಜಲಿ ಮೌನ ಆಚರಿಸೋದಿತ್ರಿ, ಒಮ್ಮಿಲೆ ಬೇಡ ಅಂತೇಳಿ ಸುಮ್ಮನದೇವಿ. ಮೌನಾಚರಣೆ ಮಾಡಿದ್ರೆ ಅದು ಅರ್ಥ ಬೇರೆ ಐತ್ರಿ. ಒಂದು ವಾರ ಐತಿ, ಏನು ಮುಗ್ದಿಲ್ಲ. ಅದನ್ನು ಒಂದು ಸ್ವಲ್ಪ ಅವ್ರಿಗೆ ಏನಾರ ಗಮನಕ್ಕೆ ಇತ್ತು ಅಂದ್ರೆ ಮಾಡಲಿ, ಇಲ್ಲ ಅಂತ ಮುಂದೆ ರಸ್ತೆ ನಿರ್ಮಿಸಲು ಆಗ್ರಹ. ಲಕ್ಷ್ಮೇಶ್ವರದ ಸೋಮೇಶ್ವರ ಪಾದಗಟ್ಟಿಯಿಂದ ಹಳೆ ಬಸ್ ನಿಲ್ದಾಣದವರೆಗೆ ರಸ್ತೆ ನಿರ್ಮಿಸಬೇಕೆಂದು ಆಗ್ರಹಿಸಿ ಮಂಗಳವಾರ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರು ಪುರಸಭೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ವೇದಿಕೆ ತಾಲೂಕು ಘಟಕದ ಅಧ್ಯಕ್ಷ ಮಹೇಶ ಕಲಗಟ್ಟಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಪ್ರವೀಣ್ ದಶಮನಿ, ಪ್ರಶಾಂತಗೌಡ ಪಾಟೀಲ, ಹಸರೆಡ್ಡಿ, ಗಂಗಾಧರ ಬೆಳಗಿ, ಕುಮಾರ್ ಶೆಟ್ಟರ್, ಕುಮಾರ್ ಕನವಳ್ಳಿ, ಮುರಳೀಧರ್ ಮಲ್ಲಸಮುದ್ರ, ಸಿದ್ದು ಕಿವಡನವರ, ಶಕ್ತಿ ಕತ್ತಿ, ವಾಸು ಗೋಸಾವಿ, ಸಂಜಯ್ ಗೋಸಾವಿ, ಲೋಹಿತ್ ಬಿಂಕದಕಟ್ಟಿ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ್ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ರಸ್ತೆಗಳು ಇವತ್ತಿನವರೆಗೂ ಆಗ್ತಾ ಇಲ್ಲ. ಈ ರಸ್ತೆಗಳು ಇವತ್ತು ಅಭಿವೃದ್ಧಿ ಪಡಿಸಿ ನಮಗೆ ಸಾರ್ವಜನಿಕವಾಗಿ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಈ ಸಾರ್ವಜನಿಕ ತೊಂದರೆಯಿಂದ ನಮಗೆ ಮುಕ್ತಗೊಳಿಸಿ ನಮಗೆ ಅಭಿವೃದ್ಧಿ ಮಾಡಿಕೊಡ್ಬೇಕಾಗಿ ವಿನಂತಿಸ್ತೇವೆ. ಮಾಡಿ ಹೋದರು. ಸುಮಾರು 10-12 ವರ್ಷ ಆಯಿತು. ಇಲ್ಲಿವರೆಗೂ ಅದರ ರಸ್ತೆ ಅಭಿವೃದ್ಧಿ ಮಾಡೋದಾಗಲಿ, ಚರಂಡಿ ವ್ಯವಸ್ಥೆ ಆಗಿ ಈಗ 2-3 ವರ್ಷ ಆಯಿತು, ಅದು ಕಳಪೆ, ಅದರಲ್ಲೂ ಏನು ಉರುಳಿಲ್ಲ. ಈಗ ರಸ್ತೆ ಅಭಿವೃದ್ಧಿ ಮಾಡೋದು ಬಿಟ್ಟು ಇವು ಮಳೆಗಾಲದಲ್ಲಿ ಆ ರೋಡಲ್ಲಿ ಓಡಾಡೋಕ್ಕಾಗ್ತಿಲ್ಲ. ಕೆಸರು ಅಂದ್ರೆ ಕೆಸರು, ಅದರಲ್ಲಿ ಮತ್ತೊಂದು ಕೆಂಪು ಮಣ್ಣು ಹಾಕಿದ್ದಾರೆ. ಮತ್ತು ಬೇಸಿಗೆ ಟೈಮಲ್ಲಿ ಅಲ್ಲಿ ಹೋಟೆಲ್ಗಳಿದ್ದಾವೆ, ಆ ಧೂಳೆಲ್ಲ ಹೋಟೆಲ್ ಹೋಗುತ್ತೆ. ಹೋಟೆಲ್ಗೆ ಹೋಗಿ ಅದರಿಂದ ಮತ್ತು ಸಾಂಕ್ರಾಮಿಕ ರೋಗ. ಮತ್ತು ಏನು ಮಾಡ್ತಾರೆ ಪುರಸಭೆಯವರು, ಹೋಟೆಲ್ನವ್ರಿಗೆ ಫೈನ್ ಹಾಕೋದು, ನಿಂದು ಕ್ಲೀನ್ ಇಟ್ಟಿಲ್ಲ, ನೀ ಅದು ಮಾಡಿಲ್ಲ, ನೀ ಇದು ಮಾಡಿಲ್ಲ ಅಂತೇಳಿ. ಅದ್ರ ಬಂದು ನೀವು ಫಸ್ಟು ರಸ್ತೆಯನ್ನು ಅಭಿವೃದ್ಧಿ ಪಡಿಸ್ರಿ. ಈ ರಸ್ತೆ ಅಭಿವೃದ್ಧಿ ಪಡಿಸ್ದೆ ಹೋದರೆ ನಿಮಗೆ 1 ವಾರ ಟೈಮು, ಪುರಸಭೆಗೆ 1 ವಾರ ಟೈಮು. 1 ವಾರದಲ್ಲಿ ರಸ್ತೆ ಅಭಿವೃದ್ಧಿಗೆ ಚಾಲನೆ ಕೊಡದೆ ಹೋದರೆ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದ ಹೋರಾಟ ಮಾಡ್ತೈತೆ ಅಂತೇಳಿ ಈ ಮಾಧ್ಯಮದ ಮೂಲಕ, ಆಮೇಲೆ ಮಾನ್ಯ ಮ್ಯಾನೇಜರ್ ಇದ್ದಾರೆ, ಮುನ್ಸಿಪಾಲ್ಟಿ ಮ್ಯಾನೇಜರ್ ಇದ್ದಾರೆ, ಈ ಚೀಫ್ ಆಫೀಸರ್ ಬಂದಿಲ್ಲ ಇವತ್ತು, ಅನಿವಾರ್ಯ ಕಾರಣದಿಂದ ಮ್ಯಾನೇಜರ್ಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ. 1 ವಾರದೊಳಗೆ ರಸ್ತೆ ಅಭಿವೃದ್ಧಿಗೆ ಚಾಲನೆ ಕೊಡದೆ ಹೋದರೆ ಉಗ್ರವಾದ ಹೋರಾಟ ಮಾಡ್ತೀವಿ. ಎಲ್ಲ ವ್ಯಾಪಾರಸ್ಥರು, ಸಾರ್ವಜನಿಕರು ಎಲ್ಲರ ಸಮಕ್ಷಮ ಮುನ್ಸಿಪಾಲ್ಟಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಈ ಮೂಲಕ ನಾನು ತಿಳಿಸ್ಪಡಿಸ್ತೀನಿ.